ಫಂಕ್ಷನ್ಸ್ಗಳಲ್ಲಿ ಮಾಡುವಂಥ ಮೆಣಸ್ಕಾಯಿ ಒಂದು ಟ್ರೆಡಿಷ್ನಲ್ ರೆಸಿಪಿ. ಅದರಲ್ಲೂ ಮಾವಿನಕಾಯಿ ಸೀಸನಲ್ಲಿ ಉಪ್ಪು ನೀರಲ್ಲಿ ಹಾಕಿಟ್ಟಂಥ ನೀರು ಮಾವಿನಕಾಯಿಗಳಿಂದ ಮಾಡುವಂಥ ಈ ಮೆಣಸ್ಕಾಯಿ ಬಿಸಿ ಬಿಸಿ ಅನ್ನ ಅಥವಾ ದೋಸೆ ಜೊತೆಗೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಇದನ್ನು ಮಾಡೋದಕ್ಕೆ 3 4 ಮೀಡಿಯಮ್ ಸೈಜ್ ನೀರು ಮಾವಿನಕಾಯಿಯನ್ನು ಸಣ್ಣದಾಗಿ ಕಟ್ ಮಾಡಿ, ಸ್ವಲ್ಪ ನೀರು, 2 3 ಹಸಿಮೆಣಸು, ಅರ್ಧ ಕಪ್ ಬೆಲ್ಲ, ಸ್ವಲ್ಪ ಉಪ್ಪು ಹಾಕಿ ಹೋಳುಗಳನ್ನು ಮುಚ್ಚಿ ಬೇಯಿಸ್ಕೊಳ್ಳಿ. ಒಂದು ಪ್ಯಾನಲ್ಲಿ ಅರ್ಧ ಟೀ ಸ್ಪೂನ್ ಉದ್ದಿನಬೇಳೆ, 7 8 ಕೆಂಪು ಮೆಣಸು, 2 3 ಟೇಬಲ್ ಸ್ಪೂನ್ ಆಗುವಷ್ಟು ಕರಿ ಎಳ್ಳು, 1/2 ಕಪ್ ಕಾಯಿ ತುರಿ ಇಷ್ಟನ್ನು ಸಪ್ರೇಟಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಎಳ್ಳು ಮತ್ತು ಕಾಯಿ ತುರಿಯನ್ನು ಒಂದೊಳ್ಳೆ ಘಮ ಬರೋ ತನಕ ಹುರಿಬೇಕು. ಬಿಸಿ ಆರಿದ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಬಿದ ಮಸಾಲೆಯನ್ನು ಬೆಂದಿರೋ ಮಾವಿನಕಾಯಿಗೆ ಸೇರಿಸಿ ಒಂದು ಕುದಿ ಬರೆಸ್ಕೊಳ್ಳಿ. 2 ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆಗೆ ಸ್ವಲ್ಪ ಸಾಸಿವೆ, ಮೆಣಸು ಹಾಗೆ ಕರಿಬೇವಿನ ಒಂದು ಒಗ್ಗರಣೆ ಕೊಟ್ಟರೆ ಸಿಹಿ, ಹುಳಿ, ಖಾರ ಎಲ್ಲನೂ ಹದವಾಗಿ ಇರುವಂಥ ನೀರು ಮಾವಿನಕಾಯಿ ಮೆಣಸ್ಕಾಯಿ ರೆಡಿ. ಈ ರೆಸಿಪಿಯನ್ನು ನೀರು ಮಾವಿನಕಾಯಿ ಇಲ್ಲದೇ ಇದ್ದರೆ ಅಂಬಟೆ, ಪೈನಾಪಲ್, ಮಾವಿನಕಾಯಿ ಅಥವಾ ಹಾಗಲಕಾಯಿಯಿಂದಲೂ ಮಾಡ್ಬೋದು. ನೀವು ಹುಳಿ ಅಂಶ ಕಡಿಮೆ ಇರುವಂಥ ತರಕಾರಿಲಿ ಮೆಣಸ್ಕಾಯಿ ಮಾಡ್ತಿದ್ರೆ ಒಂದು ಸಣ್ಣ ಗೋಲಿಗಾತ್ರದ ಹುಣಸೆ ಹುಳಿಯನ್ನು ಹಾಕ್ಕೋಬೋದು.